ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಯುವನಿಧಿ ಅಪ್ಲಿಕೇಶನ್ ಬಗ್ಗೆ ಭಾಳಷ್ಟು ಜನ ಕಮೆಂಟ್ ಮಾಡಿದ್ರಿ. ಸೊ ಈ ಒಂದು ಹೈಯರ್ ಸ್ಟಡಿ ಅನ್ನೋ ಆಪ್ಷನ್ ಯಾವಾಗಿನಿಂದ ಸ್ಟೇಟಸ್ ಚೇಂಜ್ ಆಗುತ್ತೆ ಅಂತ ಭಾಳಷ್ಟು ಜನ ಕೇಳ್ತಾ ಇದ್ರಿ. ಡಿಪಾರ್ಟ್ಮೆಂಟ್ಗೆ ಕಾಲ್ ಮಾಡಿ ಕೇಳಿದಾಗ ಅವರು ಕೊಟ್ಟಂಥ ಮಾಹಿತಿ ಬಗ್ಗೆ ನಿಮ್ಮೊಟ್ಟಿಗೆ ಶೇರ್ ಮಾಡಲು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಯಾರಾದರೂ ನಮ್ಮ ಚಾನಲ್ಗೆ ಹೊಸಬರು ವಿಸಿಟ್ ಮಾಡಿದ್ರಿ ಅಂಥವ್ರು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಬಾಜುಕಿರೋ ಬೆಲ್ ಐಕನ್ ಮೇಲೆ ಕ್ಲಿಕ್ಕನ್ನು ಮಾಡಿಕೊಂಡು ಆಲ್ ಅಂತ ಕೊಡಿ. ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಯುವನಿಧಿ ಅಪ್ಲಿಕೇಶನ್ನ ಯಾರ್ಯಾರು ಹಾಕಿದ್ರಿ, ಹೊಸದಾಗಿ ಅಪ್ಲಿಕೇಶನ್ ಹಾಕಿರೋರಿಗೂ ಕೂಡ ಭಾಳಷ್ಟು ಜನರಿಗೆ ಇನ್ನೂ ಕೂಡ ಅಮೌಂಟ್ ಬಂದಿಲ್ಲ. ಸೊ ಒಬ್ಬೊಬ್ಬರಿಗೆ ಫಸ್ಟ್ ಮಂತ್ ಅಮೌಂಟ್ ಬಂದಿರ್ಬೋದು, ಭಾಳಷ್ಟು ಜನರಿಗೆ ಪೋಸ್ಟ್ ಡಿ ಬಿ ಟಿ ಅಂತಲೂ ತೋರಿಸ್ತಾ ಇರ್ಬೋದು. ಪೋಸ್ಟ್ ಡಿ ಬಿ ಟಿ ಅಂತ ತೋರಿಸಿ 3 ತಿಂಗಳಿಂದ ಯಾರಿಗೂ ಕೂಡ ಅಮೌಂಟ್ ಬಂದಿಲ್ಲ. ಸೊ ಯಾರೂ ವರಿ ಮಾಡ್ಕೊಳಿಕ್ಕೆ ಹೋಗ್ಬೇಡಿ. ನಿಮ್ಮದು 3 ತಿಂಗಳು ಎಷ್ಟು ತಿಂಗಳು ಪೆಂಡಿಂಗ್ ಇರ್ತಾವಲ್ಲ ಅಷ್ಟು ತಿಂಗಳದು ನಿಮ್ಮ ಅಮೌಂಟ್ ಒಮ್ಮೆಲೆ ಜಮಾ ಆಗುತ್ತೆ. ಸೊ ಇನ್ನು UCMSನಲ್ಲಿ ಹೈಯರ್ ಸ್ಟಡಿ ಅಂತ ತೋರಿಸ್ತಾ ಇರೋರಿಗೆ ಈ ಒಂದು ಸ್ಟೇಟಸ್ ಅಪ್ಡೇಟ್ ಯಾವಾಗ ಆಗುತ್ತಪ್ಪ ಅಂದ್ರೆ ಈ ತಿಂಗಳು. ಈಗಿನ್ನೂ ಕೂಡ ಸ್ಟೇಟಸಲ್ಲಿ ಚೆಕ್ ಮಾಡ್ಲಿಕ್ಕೆ ಹೋದರೆ ಏಪ್ರಿಲ್ ಮಂತದೇ ತೋರಿಸ್ತಾ ಇದೆ. ನಿಮ್ಮ ಒಂದು ಏಪ್ರಿಲ್ ತಿಂಗಳು ಬಿಟ್ಟು ಮೇ ತಿಂಗಳದು ಯಾವಾಗ ಅಪ್ಡೇಟ್ ಆಗುತ್ತಲ್ಲ ಮಂತಲ್ಲಿ, ಯಾವಾಗ ಅಪ್ಡೇಟ್ ಆಗುತ್ತೆ ಅವಾಗಿನಿಂದ ನಿಮ್ಮ ಒಂದು ಸ್ಟೇಟಸ್ ಪೋಸ್ಟ್ ಡಿ ಬಿ ಟಿ ಅಂತ ತೋರಿಸುತ್ತೆ. ಸೊ ಪೋಸ್ಟ್ ಡಿ ಬಿ ಟಿ ಅಂತ ತೋರಿಸಿದರೆ ಮೇ ತಿಂಗಳಲ್ಲಿ ನಿಮ್ಮ ಅಮೌಂಟ್ ಎಲ್ಲರಿಗೂ ಕೂಡ ಕ್ರೆಡಿಟ್ ಆಗಿದೆ ಅಂತ ಅವರು ಡಿಪಾರ್ಟ್ಮೆಂಟ್ ಕಡೆಯಿಂದ ಕೊಟ್ಟಂಥ ಮಾಹಿತಿ ಇದು. ಬೇಕಿದ್ರೆ ನಾನು ಡಿಪಾರ್ಟ್ಮೆಂಟ್ ನಂಬರನ್ನು ಕೊಟ್ಟಿರ್ತೀನಿ. ಸೊ ನಿಮ್ಮ ಸ್ಟೇಟಸ್ ಯಾವ ರೀತಿ ಇದೆ, ಏನಾಗುತ್ತೆ ಅಂತ ನೀವು ಕೇಳ್ಬೋದು. ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಅಥವಾ ಕಮೆಂಟ್ ಬಾಕ್ಸ್ನಲ್ಲಿ ಪಿನ್ ಮಾಡಿರ್ತೀನಿ. ಅದನ್ನು ನೋಡಿಕೊಂಡು ನೀವು ಅವರಿಗೆ ಕಾಲ್ ಮಾಡಿ ನಿಮ್ಮ ಸ್ಟೇಟಸ್ ಕೂಡ ಚೆಕ್ ಮಾಡಿಸ್ಕೋಬೋದು. ಅಂದರೆ ನಮಗೆ UCMSನಲ್ಲಿ ತೋರಿಸ್ತಾ ಇರೋ ಸ್ಟೇಟಸ್ ಅಪ್ಡೇಟ್ ಬೇರೆ ಆಗಿರುತ್ತೆ. ಸೊ ಅವರಲ್ಲಿ ತೋರಿಸ್ತಾ ಇರೋ ಅಪ್ಡೇಟ್ ಬೇರೆ ಆಗಿರುತ್ತೆ. ಅವ್ರು ಚೆಕ್ ಮಾಡಿದಾಗ ಏನು ತೋರಿಸ್ತಾ ಇದೆ ಅಂತೇಳಿ ನಿಮಗೆ ಕನ್ಫರ್ಮ್ ಆಗಿ ತಿಳಿಸ್ಕೊಡ್ತಾರೆ. ಸೊ ನಂದು ಕೇಳಿದಾಗ ನಿಮ್ಮದು ಡಿ ಬಿ ಟಿ ಪುಷ್ಡ್ ಅಂತ ಜನವರಿ ತಿಂಗಳಿಂದ ಬರಬೇಕು ಅಂತ ಹೇಳಿದ್ದಾರೆ. ಅಂದರೆ ಇನ್ನೊಂದು ಏನಪ್ಪ ಅಂದರೆ ನಿಮ್ಮದು ಯಾವ ತಿಂಗಳು 180 ಡೇಸ್ ಕಂಪ್ಲೀಟ್ ಆಗಿರುತ್ತಲ್ಲ ಅದ್ರ ನೆಕ್ಸ್ಟ್ ಮಂತಿಂದ ನಿಮ್ಮದು ಪೋಸ್ಟ್ ಡಿ ಬಿ ಟಿ ಅಂತ ತೋರಿಸುತ್ತೆ. ಸೊ ನಿಮ್ಮದು 180 ಡೇಸ್ ಫೆಬ್ರವರಿ ಕಂಪ್ಲೀಟ್ ಆಗಿದ್ರೆ ಮಾರ್ಚ್, ಏಪ್ರಿಲ್, ಮೇ ಅಮೌಂಟ್ ಬರುತ್ತೆ ನಿಮಗೆ. ಸೊ ಇಷ್ಟು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಇವುಗಳನ್ನ ಬಿಟ್ಟು ಮತ್ತೇನಾದರೂ ನಿಮಗೆ ಮಾಹಿತಿ ಬೇಕಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ಅದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಸೊ ಗೈಸ್, ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಆ್ಯಂಡ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಧನ್ಯವಾದಗಳು. ಶುಭ ದಿನ. ಥ್ಯಾಂಕ್ ಯು.